ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, IPL ಅಭಿಮಾನಿಗಳಿಗೆ ಇದೀಗ ಸಿಹಿ ಸುದ್ದಿಯೊಂದು ಸಿಕ್ಕಿರುವಂಥದ್ದು. ಬೆಂಗಳೂರಿನಲ್ಲಿ ನಡೆಯುತ್ತಾ ಮುಂದಿನ ಎಲ್ಲ ಪಂದ್ಯಗಳು ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ದೇಶದಲ್ಲಿ ಯುದ್ಧದ ವಾತಾವರಣ, IPL ಪಂದ್ಯ ಸಸ್ಪೆಂಡ್ ಆಗುತ್ತಾ? ಸೊ ಮುಂದಿನ ವಾರ IPL ಮತ್ತೆ ಶುರುವಾಗುತ್ತಾ? ಅದು ಕೂಡ ದಕ್ಷಿಣ ಭಾರತದಲ್ಲಿ IPL ಪಂದ್ಯ ನಡೆಸೋದಕ್ಕೆ ಇದೀಗ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಹಾಗಾದರೆ ಬೆಂಗಳೂರಿನಲ್ಲಿ ನಿಜಕ್ಕೂ IPL ಪಂದ್ಯ ನಡೆಯುತ್ತಾ, ಯಾಕೆ ನಡೆಯುತ್ತೆ, ಯಾವಾಗ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, 2025 IPL ಟೂರ್ನಿಯನ್ನು ಮುಂದಿನ 1 ವಾರಗಳ ಕಾಲ ಮುಂದೂಡೋದಕ್ಕೆ BCCI ನಿರ್ಧಾರ ಮಾಡಿರುವಂಥದ್ದು. ನಂತರದ ವೇಳಾಪಟ್ಟಿ, ಟೂರ್ನಿ ನಡೆಯುವಂಥ ಸ್ಥಳಗಳ ಮಾಹಿತಿಯನ್ನು ನಂತರದಲ್ಲಿ ನೀಡಲಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ಹಿಂದೆ BCCI ತಿಳಿಸಿದೆ. ಸೊ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ BCCI ದೇಶದ ಜೊತೆಗೆ ನಿಲ್ಲುತ್ತೆ ಸ್ನೇಹಿತರೆ. ಭಾರತ ಸರ್ಕಾರ, ಭಾರತೀಯ ಸೇನೆ ಹಾಗೂ ಈ ದೇಶದ ಜನರೊಂದಿಗೆ ನಿಲ್ತೀವಿ. ಕ್ರಿಕೆಟ್ ಈ ದೇಶದ ಪ್ಯಾಷನ್. ಹೌದು, ಈ ದೇಶಕ್ಕಿಂತ ಯಾವುದೂ ದೊಡ್ಡದಲ್ಲ. ಶಸ್ತ್ರಾಸ್ತ್ರ ಪಡೆಗಳ ಧೈರ್ಯ ಆಗಿರ್ಬೋದು, ಶೌರ್ಯ ಆಗಿರ್ಬೋದು, ನಿಸ್ವಾರ್ಥ ಸೇವೆಯನ್ನು ನಾವು ಗೌರವಿಸ್ತೀವಿ. ಆಪರೇಷನ್ ಸಿಂಧೂರ ಅಡಿಯಲ್ಲಿ ರಾಷ್ಟ್ರವನ್ನು ರಕ್ಷಿಸ್ತಿರೋ ಸೇನೆಗೆ ಸೆಲ್ಯೂಟ್ ಅಂತ BCCI ತಿಳಿಸಿರುವಂಥದ್ದು. ಸೊ ಹಾಗಾದರೆ ಪಂದ್ಯಗಳು ಎಲ್ಲ ನಡೆಯುತ್ತೆ 1 ವಾರಗಳ ಬಳಿಕ ಅಂತ ನೋಡೋದಾದರೆ, 1 ವಾರಗಳ ಬಳಿಕ ಪರಿಸ್ಥಿತಿ ಇನ್ ಕೇಸ್ ಸುಧಾರ್ತು ಅಂತಂದರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ BCCI ರೆಡಿ ಇಲ್ಲ ಸ್ನೇಹಿತರೆ. ಹೀಗಾಗಿ ಗಡಿ ಭಾಗದ ಬದಲಾಗಿ ಸೌತ್ ಇಂಡಿಯಾದಲ್ಲಿ ಉಳಿದ ಪಂದ್ಯಗಳನ್ನು ಆಯೋಜಿಸೋ ಬಗ್ಗೆ ಈಗ ಚರ್ಚೆ ಆಗ್ತಿದೆಯಂತೆ. ಸೊ ಬೆಂಗಳೂರು, ಹೈದರಾಬಾದ್ನಲ್ಲಿ ಬಹುತೇಕ ಉಳಿದ ಪಂದ್ಯಗಳನ್ನು ನಡೆಸುವಂಥ ಸಾಧ್ಯತೆ ಇದೆ. ಆದರೂ ಕೂಡ ಒಂದು ವೇಳೆ ಸಾಧ್ಯವಾಗದಿದ್ದರೆ ಸೆಪ್ಟೆಂಬರ್ ಬಳಿಕವೇ IPL ನಡೆಯೋ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಮುಂದಿನ ತಿಂಗಳು ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ನಡುವೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಸೊ ಭಾರತ ತಂಡ ಇಂಗ್ಲೆಂಡ್ ಪ್ರವಾಸಕ್ಕೆ ತೆರಳಿರುವಂಥದ್ದು. ಆಗಸ್ಟ್ನಲ್ಲಿ ನಡೆಸೋದಾದರೆ ಟೀಮ್ ಇಂಡಿಯಾದ ಬಾಂಗ್ಲಾದೇಶ ಟೂರ್ ರೀಶೆಡ್ಯೂಲ್ ಮಾಡಬೇಕಾಗತ್ತೆ. ಜೊತೆಗೆ ಇಂಗ್ಲೆಂಡ್ ಹಾಗೆ ಸೌತ್ ಆಫ್ರಿಕಾ ನಡುವೆ ಆಗಸ್ಟ್ನಲ್ಲಿ ವೈಟ್ ಬಾಲ್ ಸರಣಿ ಕೂಡ ಆಗುತ್ತೆ. ಸೊ ಸೆಪ್ಟೆಂಬರ್ನಲ್ಲಿ 2 ವಾರಗಳ ಕಾಲ ವಿಂಡೋಸ್ ಇರುತ್ತೆ. ಸೊ ಅದೇ ತಿಂಗಳು ನಡೆಯೋ ಏಷ್ಯಾ ಕಪ್ ಟೂರ್ನಿಯನ್ನು ಕ್ಯಾನ್ಸಲ್ ಮಾಡಿ IPL ನಡೆಸೋ ಚರ್ಚೆ ಇದೀಗ ಆಗ್ತಾ ಇದೆ. ಯಾಕಂತಂದರೆ 1x1 ಕ್ರಿಕೆಟ್ ಟೂರ್ನಿ ಇದೆ. ಸೊ ಹಾಗಾಗಿ ಯಾವಾಗ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಈ ಒಂದು ತಿಂಗಳಂತೂ ಡೌಟೇ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ತಿಂಗಳು ಕಂಪ್ಲೀಟ್ ಆಗಿ ಈಗ ವಾರ್ ನಡೀತಾ ಇದೆ. ಸೊ ಯುದ್ಧ ಒಂದು ನಡೀತಿರುವಂಥ ಸಂದರ್ಭದಲ್ಲಿ ಕ್ರಿಕೆಟ್ ಆಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಬೆಂಗಳೂರಿನಲ್ಲಿ ಅಥವಾ ಹೈದರಾಬಾದ್ನಲ್ಲಿ ಉಳಿದ ಎಲ್ಲ ಮ್ಯಾಚ್ಗಳು ನಡೆಯುವಂಥ, ಅಂದರೆ IPLನಲ್ಲಿ ಇನ್ಯಾವ್ಯಾವ ಒಂದು ಟೂರ್ನಿ ಬಾಕಿ ಇದೆಯೋ, ಯಾವ್ಯಾವ ಟೀಮ್ ಜೊತೆಗೆ ಮ್ಯಾಚ್ ಬಾಕಿ ಇದೆಯೋ, ಸೊ ಅದೆಲ್ಲವೂ ಕೂಡ ಅದರ ಜೊತೆಗೆ ಅಂದರೆ ಬೆಂಗಳೂರು ಅಥವಾ ಹೈದರಾಬಾದ್ನಲ್ಲಿ ನಡೆಯುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ಆ ಕಡೆ ಗಡಿಭಾಗದಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ BCCI ರೆಡಿ ಇಲ್ಲ. ಸೊ ಏನೇ ಇದ್ರೂ ಕೂಡ ಆಗಸ್ಟ್ ಆಗಿರ್ಬೋದು, ಸೆಪ್ಟೆಂಬರ್ನಲ್ಲಿ IPL ಇರುತ್ತೆ ಅನ್ನುವಂಥದ್ದು. ಸೊ IPL ಬಾಕಿ ಪಂದ್ಯಗಳು ತಾತ್ಕಾಲಿಕವಾಗಿ ಇದೀಗ ಸ್ಥಗಿತ ಆಗಿದೆ. ಸೊ ಈ ವೇಳೆ IPL ಪಂದ್ಯಗಳನ್ನು 1 ವಾರಗಳ ಕಾಲ ರದ್ದು ಮಾಡಿದ್ದಾರೆ. ಸೊ ಈ ಮೂಲಕ ಮೇ 17ರ ಬಳಿಕ IPL ಟೂರ್ನಿ ಪುನರ್ ಆರಂಭಿಸೋದಕ್ಕೆ ಪ್ಲ್ಯಾನ್ ಮಾಡಲಾಗಿದೆಯಂತೆ. ಸೊ ಮೇ ತಿಂಗಳ ಕೊನೆಯಲ್ಲಿ ಫೈನಲ್ ಬಾಕಿ ಉಳಿದಿರುವಂಥ ಪಂದ್ಯಗಳನ್ನು ರೀಶೆಡ್ಯೂಲ್ ಮಾಡಲಾಗುತ್ತೆ. ಸೊ ಮೇ 17ರಿಂದ IPL ಟೂರ್ನಿ ಪುನರ್ ಆರಂಭಿಸೋದಕ್ಕೆ BCCI ಪ್ಲ್ಯಾನ್ ಮಾಡಲಾಗ್ತಾ ಇದೆ. ಆದರೆ ಯುದ್ಧ ಮತ್ತೆ ಕಂಟಿನ್ಯೂ ಆಯಿತು ಅಂತಂದರೆ IPL ಸ್ಟಾಪ್ ಆಗುವಂಥ ಚಾನ್ಸಸ್ ಕೂಡ ಇದೆ ಸ್ನೇಹಿತರೆ. ಸೊ ಧರ್ಮಶಾಲಾ ಪಂದ್ಯ ಅರ್ಧಕ್ಕೆ ಮೊಟಕು ಆಗಿತ್ತು. ಸೊ ಪಾಕಿಸ್ತಾನ ಮೇ 8ರ ಭಾರೀ ಕ್ಷಿಪಣಿ ಹಾಗೆ ಡ್ರೋನ್ ದಾಳಿ ನಡೆಸಿತ್ತು. ಸೊ ಹಾಗಾಗಿ ಧರ್ಮಶಾಲಾ ಪಂದ್ಯದಲ್ಲಿ ಏನು ಪಂದ್ಯ ನಡೀತಾ ಇತ್ತೋ, ಸೊ ಲೈಟ್ ಆಫ್ ಮಾಡುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಬಳಿಕ ಪಂದ್ಯವನ್ನು ರದ್ದು ಮಾಡಲಾಗುತ್ತೆ. 10 ಓವರ್ ಮುಕ್ತಾಯಗೊಂಡಿದ್ದಂತಹ ಪಂದ್ಯ ಏಕಾಏಕಿ ರದ್ದಾಗುತ್ತೆ ಸ್ನೇಹಿತರೆ. ಸೊ ಈಗ ಎಲ್ರಿಗೂ ಕೂಡ ಇರುವಂಥದ್ದು IPL ನಡೆಯುತ್ತೋ ನಡೆಯಲ್ವೋ ಅನ್ನುವಂಥದ್ದು. ಯಾಕಂತಂದರೆ ಈ ಬಾರಿ RCB ಪಕ್ಕಾ ಗೆಲ್ಲುತ್ತೆ, ಒಳ್ಳೆ ರೇಸ್ನಲ್ಲಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿತ್ತು. ಸೊ ಹಾಗಾಗಿ 2025 IPL
ಅಂತ್ಯ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು ಸ್ನೇಹಿತರೆ. ಸೊ IPL ಇತಿಹಾಸದಲ್ಲಿ 2ನೇ ಬಾರಿ ಅತಿ ದೊಡ್ಡ T20 ಲೀಗ್ ಸ್ಥಗಿತಗೊಂಡಿರುವಂಥದ್ದು ಸ್ನೇಹಿತರೆ. ಬಹುಶಃ ನಿಮಗೆ ನೆನಪಿರ್ಬೋದು, 2009ರಲ್ಲಿ ಸಾರ್ವತ್ರಿಕ ಚುನಾವಣೆಯಿಂದಾಗಿ ಭಾರತದಿಂದ ಹೊರಗೆ IPL ಪಂದ್ಯಗಳನ್ನು ಸ್ಥಳಾಂತರಿಸಲಾಗಿತ್ತು. ಜೊತೆಗೆ 2014ರಲ್ಲಿ ಭಾಗಶಃ ಪಂದ್ಯಗಳು ಸ್ಥಗಿತಗೊಂಡಿದ್ವು. ಇದೀಗ 2025ನೇ ಆವೃತ್ತಿಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿದ್ದಾರೆ. ಸೊ ಇದನ್ನು ಕಂಟಿನ್ಯೂ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ. ಬಟ್ COVID-19 ಸಾಂಕ್ರಾಮಿಕ ರೋಗದಿಂದಾಗಿ 2021ರಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಂಡಿಯನ್ ಪ್ರೀಮಿಯರ್ ಲೀಗನ್ನು ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಸೊ ಆಟಗಾರರಾಗಿರ್ಬೋದು, ಸಿಬ್ಬಂದಿಗಳಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಾಗ್ತಿದ್ದಂಥ ಹಿನ್ನೆಲೆಯಲ್ಲಿ ಅಲ್ಲೇ ಆ ಒಂದು ಮ್ಯಾಚನ್ನು ನಿಲ್ಲಿಸ್ತಾರೆ. ಸೊ ಈಗ 2025ರಲ್ಲಿ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಈ ಬಾರಿ IPL ನಡೆಯುತ್ತಾ ಇಲ್ವಾ? ಕಪ್ ಯಾರದಾಗತ್ತೆ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.